ಚಿಂತಾಮಣಿ, ಕರ್ನಾಟಕದಲ್ಲಿ ಅರಸು ಅಧಿಕಾರಕ್ಕೆ ಬರುವವರೆಗೂ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಇರಲಿಲ್ಲ. ಹಾವನೂರು ಆಯೋಗ ರಚಿಸಿ ಮೀಸಲಾತಿ ಜಾರಿ ಮಾಡಿದರು ಎಂದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಎಲ್.ಎನ್. ಮುಕುಂದರಾಜ್ ಹೇಳಿದರು. ನಗರದ ಸಾಮರ್ಥ್ಯ ಸೌಧ ಸಭಾಂಗಣದಲ್ಲಿ ತಾಲ್ಲೂಕು ಆಡಳಿತ, ನಗರಸಭೆ, ತಾಲ್ಲೂಕು ಪಂಚಾಯಿತಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಮಾಜಿ ಮುಖ್ಯಮಂತ್ರಿ ಡಿ. ದೇವರಾಜ ಅರಸು ಅವರ 111ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ದೇವರಾಜ ಅರಸು ಸಾಮಾಜಿಕ ನ್ಯಾಯದ ಹರಿಕಾರ, ಕರ್ನಾಟಕದ ಅಪರೂಪದ ರಾಜಕಾರಣಿ. ಅರಸು ಬಡವರು, ಸಾಮಾಜಿಕ ನ್ಯಾಯದ ಪರವಾಗಿ ಇದ್ದರು. ಅಧಿಕಾರದಲ್ಲಿದ್ದಾಗಿ ನ್ಯಾಯ ಕೊಡಿಸಲು ಪ್ರಯತ್ನ ಮಾಡಿದರು. ಮಲ ಹೊರುವ ಪದ್ಧತಿ ನಿಲ್ಲಿಸುವ ಮೂಲಕ ಜೀತ ಪದ್ಧತಿಗೆ ಮಂಗಳ ಹಾಡಿದರು. ಅದಕ್ಕಾಗಿ ನಾವು ಅವರನ್ನು ಸಾಮಾಜಿಕ ನ್ಯಾಯ ಹರಿಕಾರ ಎಂದು ಕರೆಯುತ್ತೇವೆ ಎಂದು ತಿಳಿಸಿದರು. ದೇವರಾಜ ಅರಸು ಉಳುವವನೇ ಭೂ ಒಡೆಯ ಎಂಬ ಯೋಜನೆಯನ್ನು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಬೆಂಬಲದಿಂದ ಜಾರಿಗೊಳಿಸಿದ್ದರು. ವಿಧಾನಸೌಧದ ಮೆಟ್ಟಿಲು ಹತ್ತದವರನ್ನು ವಿಧಾನಸೌಧಕ್ಕೆ ಬರುವ ಹಾಗೆ ಮಾಡಿದರು. ಕೇಂದ್ರದಲ್ಲಿ ಒಬಿಸಿಗೆ ಮೀಸಲಾತಿ ಇರಲಿಲ್ಲ. ಕರ್ನಾಟಕದಲ್ಲಿ ಒಬಿಸಿ ಮೀಸಲಾತಿಯ ಹಿನ್ನೆಲೆಯಲ್ಲಿ ಕೇಂದ್ರದಲ್ಲಿ ಮಂಡಲ್ ಕಮಿಷನ್ ಜಾರಿ ಮಾಡಲು ಅನುಕೂಲ ಆಯಿತು. ದೇವರಾಜ ಅರಸ್ ಪ್ರೇರಣೆಯಿಂದ ಖಾಯಂ ಹಿಂದುಳಿದ ವರ್ಗಗಳ ಆಯೋಗ ರಚನೆ ಆಯಿತು ಎಂದರು. ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ತಾಲ್ಲೂಕು ಅಧಿಕಾರಿ ಸಕ್ಪಾಲ್ರವರು ಮಾತನಾಡಿ, ನಾವು ಆಯ್ಕೆ ಮಾಡಿಕೊಳ್ಳಬೇಕಾಗಿರುವಂತಹ ಒಬ್ಬ ವ್ಯಕ್ತಿ ಅಥವಾ ನಮ್ಮ ಸಂಬಂಧ ಅಥವಾ ನಮ್ಮ ಸಂಗಡಿಗರು, ಸಂಗಾತಿಗಳು, ನಮ್ಮ ಸ್ನೇಹಿತರು ಎಲ್ಲರನ್ನೂ ಕೂಡ ಆಯ್ಕೆ ಮಾಡಿಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ. ಜೀವನದಲ್ಲಿ ತಾವು ತಲುಪಬೇಕಾಗಿರುವಂತಹ ಗಮ್ಯ, ತಾವು ತಲುಪಬೇಕಾಗಿರುವಂತಹ ತೀರವನ್ನು ನಾವು ಬಹಳ ಎಚ್ಚರಿಕೆಯಿಂದ ಆಯ್ಕೆ ಮಾಡಿಕೋಬೇಕಾಗುತ್ತದೆ. ಹಾಗೆ ನಾವಾಗಿರುವುದು ನಾವು ನಡೆದು ಬಂದಂತಹ ದಾರಿ, ಹಿರಿಯರು ತೋರಿಸಿದಂತಹ ದಾರಿಯಲ್ಲೇ ನಾವು ಮುನ್ನಡೆಯುತ್ತಾ, ಜೀವನವೆನ್ನುವುದು ಆಯ್ಕೆಯ ರೀತಿಯಲ್ಲಿ ಸಮೃದ್ಧವಾದಂತಹ ಅಮೃತವನ್ನು ಸವಿಯುವಂತಹ ಹಾದಿಯಲ್ಲಿ ನಮ್ಮ ದಾರಿ ಇರಬೇಕೇ ಹೊರತು ದಾರಿಯಲ್ಲಿ ಬರುವಂತಹ ಹೆಣಗಳು, ಹೆಗ್ಗಣಗಳನ್ನು ಮೂಸುವ ರೀತಿ ಯಾವತ್ತೂ ಆಗಬಾರದೆಂದರು ಎಂದರು. ಸಾಮಾಜಿಕ ಹೋರಾಟಗಾರರಾದ ರೂತ್ ಮನೋರಮ್ಮ, ಪೆರಮಾಚನಹಳ್ಳಿಯ ಡಾಕ್ಟರ್ ಅಕ್ಕೈ ಪದ್ಮಶಾಲಿರವರು ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸನ್ಮಾನ ಮಾಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ವಿಸ್ತರಣಾಧಿಕಾರಿ ಬೇಬಿರಾಣಿ, ಸರ್ಕಾರಿ ನೌಕರರ ಸಂಘದ ತಾಲ್ಲೂಕು ಅಧ್ಯಕ್ಷ ಅಶೋಕ್ ಕುಮಾರ್, ಗ್ಯಾರಂಟಿ ಯೋಜನೆಗಳ ಸಮಿತಿಯ ತಾಲ್ಲೂಕು ಅಧ್ಯಕ್ಷ ಮುನಿನಾರಾಯಣಪ್ಪ, ಚಿಮುಲ್ ನಿರ್ದೇಶಕರಾದ ಕೃಷ್ಣರೆಡ್ಡಿ, ಅವಳಪ್ಪ, ಕನ್ನಡ ಸಾಹಿತ್ಯ ಪರಿಷತ್ ತಾಲ್ಲೂಕು ಅಧ್ಯಕ್ಷ ಶ್ರೀನಿವಾಸನ್ ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳೇ, ತಾವು ತಮ್ಮ ಜೀವನದ ಧ್ಯೇಯೋದ್ದೇಶಗಳು ಮತ್ತು ತಮ್ಮ ಜೀವನದ ಪ್ರಕ್ರಿಯೆ, ಜೀವನ ಹೇಗಿರಬೇಕು ಅಂತಂದ್ರೆ, ತಮ್ಮ ಜೀವನ ಶೈಲಿ ಜೇನುನೊಣದ ಹಾಗಿರ್ಬೇಕಂತೆ. ಜೇನುನೊಣದ ಹಾಗಿರುತ್ತೆ ಅಂತಂದ್ರೆ, ನಾನು ಕೂಡ ಜೇನುನೊಣ ಬಹಳ 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 ಇಷ್ಟಪಡ್ತೀನಿ. ಯಾಕೆಂತಂದ್ರೆ ನಮ್ಮ ಗುರುರಾಜ್ ಕರ್ಗಿ ಸರ್ ಅವರು ಹೇಳ್ತಾರೆ, ಜೇನುನೊಣ ಬೆಟ್ಟಗಳಲ್ಲಿರಲಿ, ಕಾಡಿನಲ್ಲಿರಲಿ, ಪರ್ವತಗಳ ಮೇಲಿರಲಿ, ಎಲ್ಲಾದ್ರೂ ಇರಲಿ, ಆ ಜೇನುನೊಣ ಹೂವನ್ನೇ ಹುಡ್ಕಾಡ್ಕೊಂಡು ಹೋಗುತ್ತಂತೆ. ಎಷ್ಟು ದೂರದಲ್ಲಿದ್ರು, ಎಷ್ಟು 1000 ಕಿಲೋಮೀಟರ್ಗಳಾದ್ರೂ ಅದು ಪ್ರಯಾಣ ಮಾಡೋದು ತನ್ನ ಹೂವನ್ನೇ ಹುಡ್ಕಾಡುತ್ತೆ ಹೊರತು ಆ ಕಾಡಲ್ಲೇ ಆಗಲಿ, ಆ ಪರ್ವತಗಳ ಮೇಲೆ ಆಗಿ ಬಿದ್ದಿರುವಂತ ಸತ್ತಿರುವಂತ ಪ್ರಾಣಿಗಳ ಹೆಣಗಳ ಮೇಲೆ ಅದು ಕೂರಲ್ಲ. ಹೌದಲ್ವಾ? ಹೆಣಗಳ ಮೇಲಾಗ್ಲಿ, ಸಗಣಿಗಳ ಮೇಲಾಗ್ಲಿ ಎಲ್ಲೂ ಕೂರೋದಿಲ್ಲ. ಅದು ಎಷ್ಟು ತನ್ನ ಪ್ರಯಾಣವನ್ನು ಮುಂದುವರಿಸಿ ಒಂದು ಹೂವನ್ನೇ ಅದು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಆ ಹೂವನ್ನ ಸೆಲೆಕ್ಟ್ ಮಾಡಿದ ನಂತರ ಆ ಹೂವನ್ನ ಯಾವುದೇ ರೀತಿ ನಾಶ ಮಾಡೋದಿಲ್ಲ. ಅದು ಅದರ ಬಣ್ಣನ ನಾಶ ಮಾಡಲಿಲ್ಲ, ಅದ್ರ ಗುಣನ ನಾಶ ಮಾಡೋದಿಲ್ಲ, ಅದರ ಒಂದು ರೂಪನ ಕೂಡ ಅದು ನಾಶ ಮಾಡೋದಿಲ್ಲ. ಅದರೊಳಗಡೆ ಇರುವಂತ ಒಂದು ಸಣ್ಣ ಅಮೃತದ ಬಿಂದು ಏನಿರುತ್ತೆ, ಆ ಸಿಹಿ, ಆ ಸುಮಧುರವಾದ ಸಿಹಿಯನ್ನ ಮಾತ್ರ ಹೀರಿಕೊಂಡು ಅದು ಮತ್ತೆ ತನ್ನ ಗೂಡಿಗೆ ಸೇರುತ್ತೆ. ಹಾಗೆ ವಿದ್ಯಾರ್ಥಿಗಳು ತಮ್ಮ ತಮ್ಮ ಜೀವನದಲ್ಲಿ ಅವರು ಆಯ್ಕೆ ಮಾಡ್ಕೊಳ್ಬೇಕಾಗಿರುವಂತ ಒಬ್ಬ ವ್ಯಕ್ತಿ ಅಥವಾ ತಮ್ಮ ಸಂಬಂಧ ಅಥವಾ ತಮ್ಮ ಸಂಗಡಿಗರು, ಸಂಗಾತಿಗಳು, ತಮ್ಮ ಸ್ನೇಹಿತರು ಎಲ್ಲರನ್ನು ಕೂಡ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಜೀವನದಲ್ಲಿ ತಾವು ಸೇರ್ಬೇಕಾಗಿರುವಂತ ಗಮ್ಯ, ತಾವು ಸೇರ್ಬೇಕಾಗಿರುವಂತ ತೀರನ ನಾವು ಬಹಳ ಎಚ್ಚರಿಕೆಯಿಂದ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಹಾಗೆ ನಾವಾಗಿರ್ಬೋದು, ನಾವು ನಡೆದು ಬಂದಂತಹ ದಾರಿ, ಹಿರಿಯರು ಮತ್ತು ಸಂಘಟನೆಗಳು, ಹೋರಾಟಗಳು, ದಲಿತ ಹೋರಾಟಗಳು, ದಲಿತ ಸಂಘಟನೆಗಳು, ಹಾಗೆ ನಮ್ಮ ದಾರಿದೀಪಗಳಾದಂಥ ಎಲ್ಲ ಗುರುಗಳಿಗೂ ಕೂಡ ನಾವು ವಂದಿಸ್ತಾ, ಅವರು ತೋರಿಸಿದಂಥ ದಾರಿಯಲ್ಲೇ ನಾವು ಮುನ್ನಡೆತಾ, ಜೇನುನೊಣದಂತೆ ಆಯ್ಕೆಯ ರೀತಿಯಲ್ಲಿ ಸುಮಧುರವಾದಂಥ ಅಮೃತನ ಸವಿಯುವಂಥ ಹಾದಿಯಲ್ಲಿ ನಮ್ಮ ದಾರಿ ಇರಬೇಕೇ ಹೊರತು ದಾರಿಯಲ್ಲಿ ಬರುವಂಥ ಹೆಣಗಳು, ಹೆಗ್ಗಣಗಳನ್ನ ಮೂಸುವ ರೀತಿ ಯಾವತ್ತೂ ಆಗಬಾರ್ದು. ನಮ್ಮ ಜೀವನದಲ್ಲಿ ಕೂಡ ಸಾಧನೆ ಮಾಡೋದಕ್ಕೆ ನಮ್ಮ ಪ್ರತಿ ಪ್ರಯತ್ನ ಕೂಡ, ನಮ್ಮ ಸಂಕಲ್ಪ ಕೂಡ ಇರಬೇಕು ಅಂತ ಬಯಸ್ತಾ, ಮುಖ್ಯ ಅತಿಥಿಗಳು, ಗಣ್ಯರು ವೇದಿಕೆ ಮೇಲಿದ್ದಾಗ ಭಾಷಣ ಅಷ್ಟು ಸೂಕ್ತವಲ್ಲ. ಅವರು ಹೊಡೆದಾಕಿದ್ದಾರೆ. ಹೊರಗಡೆಯಿಂದ ಬಂದವರು ಅಷ್ಟೇ ಅಲ್ಲ, ನೀವು ಸರಿಯಾಗಿ ಇತಿಹಾಸ ಓದ್ಕೊಂಡ್ರೆ ಗೊತ್ತಾಗುತ್ತೆ.
ಈ ದೇಶದಲ್ಲಿದ್ದಂತ ಬೌದ್ಧ ವಿಹಾರಗಳನ್ನ ಇನ್ಯಾರೋ ಶೈವರೋ ವೈಷ್ಣವರೋ ಯಾರೋ ಹೊಡೆದಾಕಿರ್ತಾರೆ. ವೈಷ್ಣವರ ದೇವಾಲಯಗಳನ್ನ ಲಿಂಗಾಯತರು ಹೊಡೆದಾಕಿರ್ತಾರೆ. ಲಿಂಗಾಯತರ ಶಿವ ಮಂದಿರಗಳನ್ನ ಮತ್ತಿನ್ಯಾವುದೋ ಜೈನ ಸಮುದಾಯಕ್ಕೆ ಸೇರಿದವರು ಹೊಡೆದಾಕಿರ್ತಾರೆ. ಆತರ ಇಲ್ಲಿ ಹೊರಗಿನಿಂದ ಈ ಮುಸಲ್ಮಾನರು ಇವರೆಲ್ಲ ದಾಳಿ ಆಗಕ್ಕೆ ಮೊದಲೇ ಇಲ್ಲಿದ್ದಂತ ಜನ ಇವರೇ ಜಗಳ ಕಾಯೋರು. ಇವರೇ ಜೈನರನ್ನ ಕಂಡ್ರೆ ಬೌದ್ಧರಿಗೆ ಆಗ್ತಿರ್ಲಿಲ್ಲ, ಬೌದ್ಧರನ್ನ ಕಂಡ್ರೆ ಬ್ರಾಹ್ಮಣರಿಗೆ ಆಗ್ತಿರ್ಲಿಲ್ಲ, ಬ್ರಾಹ್ಮಣರನ್ನ ಕಂಡ್ರೆ ಶೈವರಿಗೆ ಆಗ್ತಿರ್ಲಿಲ್ಲ, ಲಿಂಗಾಯತರಿಗೆ ಆಗ್ತಿರ್ಲಿಲ್ಲ. ಈ ತರ ಒಂದು ದೊಡ್ಡ ವೈಷಮ್ಯದ ಮನಸ್ಥಿತಿ ಇತ್ತು. ಅಂತಹ ಸಂದರ್ಭಗಳಲ್ಲಿ ಈ ದೇಶದಲ್ಲಿ ಇದ್ದಂತ ಸಾವಿರಾರು ದೇವತೆಗಳು ಅಪ್ಪ ಜಗಳ ಕಾಯ್ಬೇಡ್ರಯ್ಯ, ದೇವ್ರ ಹೆಸರಲ್ಲಿ ಯಾಕೆ ಜಗಳ ಕಾಯ್ತೀರಿ, ಜಾತಿ ಹೆಸರಲ್ಲಿ ಯಾಕೆ ಜಗಳ ಕಾಯ್ತೀರಿ, ಧರ್ಮದ ಹೆಸರಲ್ಲಿ ಯಾಕೆ ಜಗಳ ಕಾಯ್ತೀರಿ ಅಂತ ಯಾವ ದೇವರುಗಳು ಹೇಳಿಲ್ಲ. ಈ ದೇಶದ ಮೇಲೆ ಗ್ರೀಕರು ದಾಳಿ ಮಾಡಿದಾಗ ಯಾವ ದೇವರುಗಳು ಕೂಡ ನಮ್ಮ ಸಹಾಯಕ್ಕೆ ಬರಲಿಲ್ಲ. ಈ ದೇಶಕ್ಕೆ ಅಫ್ಘಾನಿಸ್ತಾನದಿಂದ ಬಂದಂತ ಗಜನಿ ಮೊಹಮ್ಮದ್, ಗೋರಿ ಮೊಹಮ್ಮದ್ ದಾಳಿ ಮಾಡಿದಾಗಲೂ ಯಾರು ನಮ್ಮನ್ನ ಅವ್ರು ಬಂದು ನೇರವಾಗಿ ದೇವಾಲಯದ ಮೇಲೆ ಬೀಳೋರು. ಸೋಮನಾಥ್ಪುರ ದೇವಾಲಯದ ಮೇಲೆ ಬೀಳ್ತಾ ಇದ್ರು. ಗೊತ್ತಲ್ವ, ಹಿಸ್ಟ್ರಿ ಓದಿದ್ರಲ್ವಾ, ಯಾಕೆ ಆ ದೇವಾಲಯಗಳ ಮೇಲೆ ಬೀಳ್ತಾ ಇದ್ರು? ಇದನ್ನ ಯೋಚನೆ ಮಾಡ್ಬೇಕು ನೀವು. ಈ ದೇಶದಲ್ಲಿ ಬಡವರಿಗೆ ಅಂದ್ರೆ ತಳ ಸಮುದಾಯದಲ್ಲಿ 97% ಯಾವುದನ್ನ ದೇವರಾಜ ಅರಸು ಯಾರನ್ನ ಮೇಲಕ್ಕೆ ತರಬೇಕು ಅಂತ ಕನಸು ಕಂಡು ಅದರಲ್ಲಿ ಯಶಸ್ಸು ಪಡೆದ್ರು. ಈ ತಳ ಸಮುದಾಯಗಳು ಸಾವಿರಾರು ವರ್ಷಗಳಿಂದ ವಿದ್ಯೆ ಇರಲಿಲ್ಲ, ಅವ್ರಿಗೆ ಸರಿಯಾಗಿ ಕೆಲಸ ಮಾಡೋಕೆ ಕೆಲಸಗಳು ಸಿಗ್ತಾ ಇರಲಿಲ್ಲ, ಊಟ ಇರಲಿಲ್ಲ, ಬಟ್ಟೆ ಇರಲಿಲ್ಲ, ಇವೆಲ್ಲ ಸಮಸ್ಯೆಗಳು ಇದ್ದೋ. ಮತ್ತು ಇವರು ಸದಾ ಕಾಲವೂ ಕೂಡ ದೇವ್ರ ಪೂಜೆ ಮಾಡ್ಕೊಂಡು ಹರಕೆ ಕಟ್ಕೊಂಡು ದೇವಾಲಯಗಳಲ್ಲಿ ಆ ಹರಕೆ ಎಲ್ಲ ಹಾಕಿ ಆ ದೇವಾಲಯದ ಸಂಪತ್ತು ಜಾಸ್ತಿ ಆಗೋದು. ದೇವಾಲಯಗಳಲ್ಲಿ ಸಂಪತ್ತು ಜಾಸ್ತಿ ಆದ್ರೆ ಏನಾಗುತ್ತೆ, ಒಂದು ಹೊರಗಿನವ್ರು ಯಾರೋ ಬಂದು ದಾಳಿ ಮಾಡ್ತಾರೆ. ಇಲ್ಲಾಂದ್ರೆ ಈಗ ಅಯೋಧ್ಯೆಯಲ್ಲಿ ಮಾಡಿದಾರಲ್ಲ, ಅಯೋಧ್ಯೆಯಲ್ಲಿ ಏನ್ ಮಾಡಿದ್ರು, 200 ಕೋಟಿ ರೂಪಾಯಿ ಅಲ್ಲಿರೋ ಪೂಜಾರಿಗಳೇ ಹೊಡ್ಕೊಂಡ್ ತಿಂದ್ಬಿಟ್ರು. ಆಮೇಲೆ ತಿರುಪತಿ ಒಳಗೂ ಹಂಗೆ ಆಗ್ತಾ ಇದೆ. ಹೀಗೆ ಅಲ್ಲಿರೋರೇ ಹೊಡ್ಕೊಂಡ್ ತಿಂದು ಬಿಡ್ತಾರೆ. ಅಂದ್ರೆ ಸಂಪತ್ತು ಕ್ರೋಢೀಕರಣ ಆದ್ರೆ ಎಲ್ಲರಿಗೂ ವಿಭಜನೆ ಆಗ್ಲಿಲ್ಲ ಅಂತಂದ್ರೆ ಅದು ಕೆಲವರ ಪಾಲಾಗುತ್ತೆ ಮತ್ತು ಅದರಿಂದ ದೇಶಿಕ ನ್ಯಾಯ. ಅಂದ್ರೆ ನಾವು ಯಾವತ್ತೂ ಕೂಡ ಹೆಂಗಿರ್ಬೇಕು ಅಂತಂದ್ರೆ ನಮ್ಮ ಸಂಪತ್ತು ಸರ್ವ ಸಮಾನವಾಗಿ ಎಲ್ಲರಿಗೂ ಹಂಚಿಕೆ ಆಗ್ಬೇಕು. ಯಾವುದೇ ಜಾತಿಯವರಿರ್ಲಿ, ಅವರು ದಲಿತರಿರ್ಬೋದು, ಮುಸಲ್ಮಾನರಿರ್ಬೋದು, ಒಕ್ಕಲಿಗರಿರ್ಬೋದು, ಲಿಂಗಾಯತರಿರ್ಬೋದು, ಬ್ರಾಹ್ಮಣರಿರ್ಬೋದು, ಯಾವುದೇ ಜಾತಿ ಜನಾಂಗಕ್ಕೆ ಸೇರಿದ ವ್ಯಕ್ತಿಗಳಿಗೆ ಈ ವಿದ್ಯೆ, ಉದ್ಯೋಗ, ಸಂಪತ್ತು ಇವೆಲ್ಲ ಸಮಾನವಾಗಿ ಹಂಚಿಕೆ ಆದಾಗ ಆ ದೇಶ ಉದ್ಧಾರ ಆಗುತ್ತೆ. ಅರ್ಥ ಮಾಡ್ಕೋಬೇಕು ಇದನ್ನ. ಇಲ್ಲಿ ನೋಡಿ, ನಮ್ಮ ದೇಶದೊಳಗೆ ಮೊದಲಿಂದಲೂ ಇದಾಗಲೇ ಇಲ್ಲ. ಇದಾಗಕ್ ಶುರುವಾಗಿದ್ದು ಯಾವಾಗ್ಲಿಂದ, ಸ್ವಲ್ಪ ಈ ದೇಶಕ್ಕೆ ಬ್ರಿಟಿಷರು ಬಂದ್ಮೇಲೆ ಅವರು ಕೆಲವು ವಿದ್ಯಾಸಂಸ್ಥೆಗಳನ್ನ ಪ್ರಾರಂಭ ಮಾಡೋದು. ಜೊತೆಗೆ ನಮ್ಮ ಕೃಷ್ಣರಾಜ ಒಡೆಯರ್ ಅಂತ ಒಬ್ರು ಮಹಾರಾಜರು ಮೈಸೂರಿನಲ್ಲಿ, ಅವರು ಏನ್ ಮಾಡ್ತಾರೆ ಕರ್ನಾಟಕದಲ್ಲಿ ಅಂತಂದ್ರೆ ತುಂಬಾ ಶಾಲೆಗಳನ್ನ, ಕಾಲೇಜುಗಳನ್ನ ಪ್ರಾರಂಭ ಮಾಡ್ತಾರೆ. ಒಂದು 100-120 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ನೋಡಿದೀರಾ, ಹೋಗಿದ್ದೀರಲ್ವಾ? ಅದ್ರ ಎದುರುಗಡೆ ಒಂದು ವಾಣಿ ವಿಲಾಸ ವಿದ್ಯಾಸಂಸ್ಥೆ ಅಂತ ಈಗಲೂ ಇದೆ. ಆ ಶಾಲೆಯನ್ನ ತಮ್ಮ ತಾಯಿಯ ಹೆಸರಿನಲ್ಲಿ ಕೃಷ್ಣರಾಜ ಒಡೆಯರು ಪ್ರಾರಂಭ ಮಾಡ್ತಾರೆ. ಅಂದ್ರೆ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಇರಲಿಲ್ಲ. ಇವೆಲ್ಲ ತೊಂದರೆಗಳನ್ನ ನಮ್ಮ ಜನ ಅನುಭವಿಸ್ತಾ ಇದ್ರು. ಆಮೇಲೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಈ ದೇಶದಲ್ಲಿ ಅಧಿಕಾರ ನಡೆಸಿದ ನೆಹರು ತರದವರು ಅಂತ ಪ್ರಾರಂಭಗೊಂಡು ನಮ್ಮ ದೇವರಾಜ ಅರಸು ಅವರು ಇರ್ಬೋದು, ಕೆಂಗಲ್ ಹನುಮಂತಯ್ಯನವರು ಇರ್ಬೋದು, ಕೆ.ಸಿ. ರೆಡ್ಡಿ ಅವರು ಇರ್ಬೋದು, ವೀರೇಂದ್ರ ಪಾಟೀಲ್ ಅವರು, ನಿಜಲಿಂಗಪ್ಪ, ದೇವೇಗೌಡರು ಇರ್ಬೋದು, ಅಥವಾ ಸಿದ್ದರಾಮಯ್ಯನವರು ಇರ್ಬೋದು, ಈಗ ಅಧಿಕಾರ ನಡೆಸ್ತಾ ಇರುವ ಡಿ.ಕೆ. ಶಿವಕುಮಾರ್ ಅವರು ಇರ್ಬೋದು, ಇವರೆಲ್ಲರೂ ಏನ್ ಮಾಡಿದ್ರು, ಸಮಾಜಮುಖಿಯಾಗಿ ಯೋಚನೆ ಮಾಡಿದ್ರು. ಎಲ್ಲ ಜಾತಿಯವರಿಗೂ ಶಕ್ತಿ ತುಂಬಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲ ಕಡೆ ಶಾಲೆಗಳನ್ನ ಪ್ರಾರಂಭ ಮಾಡಿದ್ರು. ನಮ್ಮ ಗೋವಿಂದೇಗೌಡರ ಕಾಲದಲ್ಲಿ ಜೆ.ಎಚ್. ಪಟೇಲ್ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನೀವು ನೆನಪು ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. 1 ಕಿಲೋಮೀಟರ್ ಅಂತರದಲ್ಲಿ ಒಂದು ಸರ್ಕಾರಿ ಶಾಲೆ ಇರಬೇಕು ಅಂತ ಪ್ರಾರಂಭ ಮಾಡಿದ್ರು. ಇವತ್ತು ಶಾಲೆಗಳು ಮುಚ್ತಾ ಇದಾವೆ. ಅದಕ್ಕೆ ಕಾರಣ ಸರ್ಕಾರವೂ ಅಲ್ಲ, ಬೇರೆ ಯಾರು ಅಲ್ಲ, ನಾವೇ. ನಮ್ಮ ಮಕ್ಕಳನ್ನ ಸೇರಿಸಿದ್ರೆ ತಾನೇ ಆ ಶಾಲೆಗಳು ಬೆಳೆಯೋದು, ಅಲ್ಲಿ ಸಂಖ್ಯೆ ಜಾಸ್ತಿ ಆಗೋದು. ಸೊ ಇವೆಲ್ಲ ಸಮಸ್ಯೆ ನಮ್ಮಿಂದಲೇ ಶುರುವಾಗ್ತಾ ಇದೆ ಅನ್ನೋದು. ಹೀಗಿದ್ದಂತ ಒಂದು ಸಂದರ್ಭದಲ್ಲಿ ಈ ಜನ ನಿಧಾನವಾಗಿ ವಿದ್ಯಾಭ್ಯಾಸವನ್ನ ಕಲಿತರು. ಅರ್ಥ ಆಯ್ತಾ? ಒಬ್ಬ ಸಕ್ಪಾಲ್ ಇಲ್ಲಿ ಅಧಿಕಾರಿಯಾಗಿ ಬರ್ಬೇಕಾದ್ರೆ, ಅಥವಾ ಒಬ್ಬ ಬೇಬಿ ರಾಣಿ ಇಲ್ಲೇನಾದ್ರೂ ಅಧಿಕಾರಿಯಾಗಿ ಇಲ್ಲಿ ಬಂದು ಅಧಿಕಾರವನ್ನು ನಡೆಸಬೇಕು ಅಂದ್ರೆ, ಯಾವುದೇ ಒಬ್ಬ ಹೆಣ್ಣು ಮಗಳು
ಮಂತ್ರಿ ಆಗ್ಬೇಕು, ಶಾಸಕರಾಗಬೇಕು, ಅಥವಾ ವಿಧಾನಸಭೆಯ ವಿಧಾನ ಪರಿಷತ್ತಿನ ಸದಸ್ಯರಾಗಬೇಕು, ಮುನ್ಸಿಪಲ್ ಸದಸ್ಯರಾಗಬೇಕು, ಅಥವಾ IAS ಅಧಿಕಾರಿ, KS ಅಧಿಕಾರಿ ಆಗ್ಬೇಕು ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಯಾವುದರಿಂದ ಸಾಧ್ಯ ಆಗಿದೆ? ವಿದ್ಯೆಯಿಂದ. ಅರ್ಥ ಮಾಡ್ಕೋಬೇಕು ನೀವು, ವಿದ್ಯೆಯಿಂದ. ಆ ವಿದ್ಯೆಯ ಬಲದಿಂದಲೇ ಮತ್ತು ಸಂವಿಧಾನದ ಶಕ್ತಿಯಿಂದ ನಮ್ಮ ದೇಶದಲ್ಲಿರುವ ಹೆಣ್ಣು ಮಕ್ಕಳು ಇವತ್ತು ಪ್ರಧಾನಮಂತ್ರಿಗಳು ಆಗ್ತಾರೆ, ರಾಷ್ಟ್ರಪತಿ ಕೂಡ ಆಗೋದಕ್ಕೆ ಸಾಧ್ಯ ಇದೆ. ಇದೆಲ್ಲವೂ ಸಾಧ್ಯ ಆಗಿರೋದು ಯಾವುದೇ ದೇವರ ಕೃಪೆಯಿಂದ ಅಲ್ಲ. ಇದೆಲ್ಲ ಸಾಧ್ಯ ಆಗಿರೋದು ಇಲ್ಲಿ ಈ ದೇಶದಲ್ಲಿ ತಮ್ಮ ಪ್ರಾಣವನ್ನೇ ಕೊಟ್ಟು ಹೋರಾಟ ಮಾಡಿದಂತ ಸ್ವಾತಂತ್ರ್ಯ ಹೋರಾಟಗಾರರು, ಮಹಾತ್ಮ ಗಾಂಧಿ ಅಂತ ಸ್ವಾತಂತ್ರ್ಯ ಹೋರಾಟಗಾರರು. ಪ್ರಜಾಪ್ರಭುತ್ವ ಬರ್ತಿದ್ದ ಹಾಗೆ ಈ ದೇಶಕ್ಕೆ ಅತ್ಯುತ್ತಮವಾದ ಸಂವಿಧಾನವನ್ನು ಬರೆದುಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವರು ನಮ್ಮ ಪಾಲಿನ ದೇವಾನುದೇವತೆಗಳು. ಮಾಡೋದೇ ಇಲ್ಲ, ಇವ್ರನ್ನ ದೇವರು ಅಂತಾನೆ ತಿಳ್ಕೊಂಡಿಲ್ಲ. ನೋಡಿ, ಇದೆಲ್ಲ ದಾಟ್ಕೊಂಡು ನೀವು ಮುಂದಕ್ಕೆ ಬಂದ್ರೆ ದೇವರಾಜ ಅರಸು ಕಾಣಿಸ್ತಾರೆ. ದೇವರಾಜ ಅರಸು ಅವರಿಗೆ ಸಂವಿಧಾನ ಒಂದು ಶಕ್ತಿ ಕೊಡುತ್ತೆ. ಅವರು 40ರ ದಶಕದಲ್ಲೇನೆ ಪ್ರಜಾಪ್ರತಿನಿಧಿ ಸಭೆ, ಅವಾಗೆಲ್ಲ ಈ ವಿಧಾನಸಭೆ ವಿಧಾನ ಪರಿಷತ್ ಇತ್ತಲ್ಲ, ಇವುಗಳನ್ನ ಪ್ರತಿನಿಧಿಗಳ ಸಭೆ ಅಂತ ಕರೆಯೋರು. ತುಂಬಾ ಜನ ಅಲ್ಲಿಗೆ ಆಯ್ಕೆಯಾಗಿ ಬರೋರು. ಅಲ್ಲಿ ಅವರು ಆಗಲೇ ಸ್ವಾತಂತ್ರ್ಯ ಪೂರ್ವದಲ್ಲೇ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗಿರ್ತಾರೆ. ಅಲ್ಲಿಂದಲೇ ತಮ್ಮ ಚಟುವಟಿಕೆಗಳನ್ನ ಶುರು ಮಾಡ್ತಾರೆ. ಆಮೇಲೆ 1947ರಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬರುತ್ತೆ. ಚಂಗಲರಾಯ ರೆಡ್ಡಿ ಅವರು 49ರಲ್ಲಿ ಮುಖ್ಯಮಂತ್ರಿಗಳಾಗ್ತಾರೆ. ಅದಾದ್ಮೇಲೆ ದೇವರಾಜ ಅರಸು ಶಾಸಕರಾಗಿ ಮುಂದುವರಿತಾ ಹೋಗ್ತಾರೆ. 52ರಲ್ಲಿ ಮತ್ತೆ ಹುಣಸೂರು ಕ್ಷೇತ್ರದಲ್ಲಿ ನಿಂತ್ಕೊಂಡು ಮತ್ತೆ ಗೆದ್ದು ಬರ್ತಾರೆ. ಆಮೇಲೆ ಅಲ್ಲಿಂದ ಆಚೆಗೆ ಅವರು ತಿರುಗಿ ನೋಡೋದೇ ಇಲ್ಲ. ಒಂದು ಸರಿ ಅಂತೂ 57ರ ಚುನಾವಣೆಯಲ್ಲೋ 62ರ ಚುನಾವಣೆಯಲ್ಲೋ ಅವ್ರ ಎದುರುಗಡೆ ಹುಣಸೂರು ಕ್ಷೇತ್ರದಲ್ಲಿ ನಿಂತ್ಕೊಳ್ಳೋಕೆ ಅಭ್ಯರ್ಥಿಗಳೇ ಇರೋದಿಲ್ಲ. ಅಲ್ಲಿನ ಜನ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡ್ತಾರೆ. ಎದುರುಗ ಎಲೆಕ್ಷನ್ನೇ ನಡೆಯಲ್ಲ. ಅಷ್ಟರ ಮಟ್ಟಿಗೆ ದೇವರಾಜ ಅರಸು ಅವರು ಈ ಜನರ ಮನಸ್ಸನ್ನ, ಕರ್ನಾಟಕದ ಜನರ ಮನಸ್ಸನ್ನ ಆಕ್ರಮಣ ಮಾಡಿದ್ರು ಮತ್ತು ಆವರಿಸಿಕೊಂಡಿದ್ರು. ಅಂದ್ರೆ ಇದಕ್ಕೆ ಏನು ಕಾರಣ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ. ದೇವರಾಜ ಅರಸು ಅವರ ಜಾತಿಯ ಜನ ಇದಾರಲ್ಲ, ಅವ್ರು ಬಹಳ ಜನ ಏನಿಲ್ಲ, ಅರಸು ಜನಾಂಗದವರು ಎಲ್ಲ ಬೆರಳಿಕೆಯ ಜನ ಅಷ್ಟೇ. ಅದು ನಮ್ಮ ಮೈಸೂರು ಸುತ್ತಮುತ್ತ ಒಂದಷ್ಟು ಕುಟುಂಬಗಳು ಅರಸು ಜನಾಂಗದವ್ರದ್ದಿದೆ. ಅದ್ರ ಬದಲಿಗೆ ಅವ್ರನ್ನ ಆಯ್ಕೆ ಮಾಡಿದ್ದು ಎಲ್ಲಾ ಜಾತಿಯ ಜನ. ನಾನು ಕಾರ್ನಲ್ಲಿ ಬರ್ತಾ ನಮ್ಮ ಗೌರವ ಜೊತೆಲಿದ್ರು ವಕೀಲರು, ಅವ್ರಿಗೆ ಹೇಳ್ತಾ ಇದ್ದೆ ಏನಂತಂದ್ರೆ, ಇವತ್ತು ಯಾವುದೇ ರಾಜಕಾರಣಿ ಅಧಿಕಾರಕ್ಕೆ ಬರಬೇಕು ಅಥವಾ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂದ್ರೆ ಎಲ್ಲಿಗೆ ಹೋಗ್ತಾನೆ? ಅವ್ರ ಜಾತಿಯವರು ಎಲ್ಲಿ ಜಾಸ್ತಿ ಇದಾರೋ ಅಲ್ಲಿಗೆ ಹೋಗೋದು. ಯಾಕೆಂದ್ರೆ ನಮ್ಮ ಜಾತಿಯವರಾದ್ರೂ ಓಟ್ ಹಾಕ್ತಾರೆ ಅನ್ನುವಂತ ಒಂದು ನಂಬಿಕೆ ರಾಜಕಾರಣಿಗಳಿಗಿರುತ್ತೆ. ಹಾಗಾಗಿ ಅವರು ತಮ್ಮ ಜಾತಿಯವರು ಎಲ್ಲಿ ಜಾಸ್ತಿ ಇರ್ತಾರೋ ಅಲ್ಲಿಗೆ ಹೋಗ್ತಾರೆ ಮತ್ತು ಚುನಾವಣೆ ನಿಲ್ತಾರೆ. ಇದನ್ನ ಯಾಕೆ ಹೇಳಿದೆ ಅವರಿಗೆ ಅಂತಂದ್ರೆ, ಮಯೂರ ಅಂತ ಗೊತ್ತಲ್ವಾ ನಿಮ್ಗೆ? ಮಯೂರ ಕನ್ನಡದ ಮೊದಲ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ ಚಕ್ರವರ್ತಿ, ಕದಂಬ ವಂಶದ ಸಾಮ್ರಾಟ ಮಯೂರ ಚಕ್ರವರ್ತಿ. ಗೊತ್ತಿರ್ಬೇಕು ನಿಮ್ಗೆ. ರಾಜ್ಕುಮಾರ್ ಸಿನಿಮಾ ನೋಡಿಲ್ವಾ? ನೋಡಿರ್ತೀರಿ ಮಕ್ಕಳೇ ನೀವು. ಸೊ ಹಾಗಾಗಿ ಆ ಮಯೂರ ಎಲ್ಲೋ ತಮಿಳುನಾಡಿನ ಕಂಚಿಯಲ್ಲಿ ಬ್ರಾಹ್ಮಣ ವಟುವಿನ ವೇಷ ಹಾಕಿ ವಿದ್ಯೆ ಕಲಿಯಕ್ಕೆ ಹೋಗ್ತಾರೆ. ಯಾವಾಗ ಇವನು ಬ್ರಾಹ್ಮಣ ಅಲ್ಲ ಅಂತ ಗೊತ್ತಾಗುತ್ತೋ ಅಲ್ಲಿಂದ ಓಡಿಸ್ಬಿಡ್ತಾರೆ. ನಮ್ಮಲ್ಲಿ ಗೊತ್ತಲ್ಲ, ಬ್ರಾಹ್ಮಣರಲ್ಲದಲೇದವರು ವಿದ್ಯಾಭ್ಯಾಸವನ್ನ ಮಾಡೋ ಹಾಗೆ ಇರಲ್ಲ. ಅದು ನಮ್ಮ ಪುರಾಣಗಳಲ್ಲೂ ಇದೆ. ಕರ್ಣನಂತ ಒಬ್ಬ ಸೂತ ಪುತ್ರ ರಾಮರ ಬಳಿಗೆ ವಿದ್ಯೆ ಕಲಿಯಕ್ಕೆ ಹೋದಾಗ ಇವನು ಬ್ರಾಹ್ಮಣ ಅಲ್ಲ ಅಂತ ಗೊತ್ತಾದಾಗ ಏನಾಗುತ್ತೆ, ಕರ್ಣನ್ನ ಶಾಪ ಕೊಟ್ಬಿಡ್ತಾನೆ ಪರಶುರಾಮ. ನಾನು ಹೇಳ್ಕೊಟ್ಟಿರೋ ಪಾಠ ನಿಮಗೆ ಪರೀಕ್ಷೆ ಟೈಮ್ನಲ್ಲಿ ಮರ್ತೋಗ್ಬಿಡ್ಲಿ ಅಂತ. ನಿಮ್ ಜಾತಿ ಯಾವ್ದಾದ್ರು ತಿಳ್ಕೊಂಡು ನಿಮ್ ಮೇಷ್ಟ್ರುಗಳೇನಾದ್ರೂ ಹಿಂಗ್ ನಿಮ್ಗೊಂದು ಶಾಪ ಕೊಟ್ರೆ ಏನಾಗುತ್ತೆ? ಆ ರೀತಿಯಾಗಿ ಪರಶುರಾಮ ಕರ್ಣನ ಶಾಪ ಕೊಡ್ತಾರಲ್ಲ, ಅದೇ ಮಾದರಿಯಲ್ಲಿ ಮಯೂರನನ್ನು ಕೂಡ ಅಲ್ಲಿಂದ ಓಡಿಸಿರ್ತಾರೆ. ಅವನು ಬಂದವನು ಎಲ್ಲಿಗೆ ಹೋಗ್ತಾನೆ? ಕಂಚಿಯಿಂದ ಬಂದವನು ಅವನ ಜಾತಿಯವರು ಎಲ್ಲಿದ್ರು ಅಲ್ಲಿಗೆ ಹೋಗ್ತಾರೆ. ಇವತ್ತಿನವರೆಗೂ ಎಲ್ಲರೂ ಕೂಡ ಯಾತಕ್ಕಾಗಿ ಎಲ್ಲಿಗಾಗಿ ಹೋಗ್ತಾರೆ? ಏನಾದ್ರು ಒಂದು ಅಧಿಕಾರ ಹಿಡಿಬೇಕು ಅಂದ್ರೆ ತಮ್ಮ ಜಾತಿಯವರು ಇರೋ ಕಡೆ. ಆದ್ರೆ ದೇವರಾಜ ಅರಸು ಅವರಿಗೆ ಆ ತರದ ಒಂದು ಅನುಕೂಲ ಇರ್ಲಿಲ್ಲ. ಅವರು ಅವ್ರ ಜಾತಿಯವರು ಒಂದು 5,000 ಇದ್ರೋ ಏನೋ ಗೊತ್ತಿಲ್ಲ ಹುಣಸೂರು ಕಾನ್ಸ್ಟಿಟ್ಯೂನ್ಸಿ ಒಳಗೆ. ಅಲ್ಲಿ ಎಲ್ಲಾ ಜಾತಿ ಜನಾಂಗದವರ ವಿಶ್ವಾಸವನ್ನ ಗಳಿಸಿ, ಮುಖ್ಯವಾಗಿ ಅಲ್ಲಿ ಇವಾಗಲೂ ಕೂಡ ಒಕ್ಕಲಿಗರು ಜಾಸ್ತಿ ಇದ್ದಾರೆ, ಅವರ ವಿಶ್ವಾಸವನ್ನ ಗಳಿಸಿ ದೇವರಾಜ ಅರಸು ಪದೇ ಪದೇ ಗೆಲ್ತಾ ಇದ್ರು. ಅಂದ್ರೆ ಅವರ ಮನಸ್ಸು ಎಷ್ಟು ಉದಾರವಾಗಿತ್ತು ಅನ್ನೋದನ್ನ ಯೋಚನೆ ಮಾಡಬೇಕು. ನೋಡಿ, ಅರಸು ತರದವರು ಮುಖ್ಯಮಂತ್ರಿ ಆಗೋವರೆಗೆ ನಮ್ಮ ಕರ್ನಾಟಕದ ಸ್ಥಿತಿ ಹೇಗಿರುತ್ತೆ ಅಂದ್ರೆ, ಇಲ್ಲಿ ಭೂಮಾಲೀಕರ ಆಡಳಿತ,
ಸಂಪ್ರದಾಯವಾದಿಗಳ ಆಡಳಿತ ಮತ್ತು ಜಡಗಟ್ಟಿದ ಚಿಂತನಶೀಲತೆ ಇಲ್ಲದ ನೇತಾರರ ಆಡಳಿತ ಹೆಚ್ಚು ಇರುತ್ತೆ. ಅವರೆಲ್ಲರೂ ನಮ್ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿಸಿದ್ರು, ಎಲ್ಲ ಮಾಡೋರು. ಅದ್ರ ಜೊತೆಗೆ ಅವ್ರು ಏನ್ ಮಾಡ್ತಾರೆ, ಕೆಂಗಲ್ನಲ್ಲಿ ದೇವಸ್ಥಾನ ಕಟ್ಟಿಸ್ತಾರೆ. ಅವರಿಗೆ ಆಡಳಿತ ಎಷ್ಟು ಮುಖ್ಯವೋ ದೇವರು ಕೂಡ ಅಷ್ಟೇ ಮುಖ್ಯ ಅಂತ. ಅದು ಗಾಂಧಿಯ ಅನುಯಾಯಿ ಅವರು. ಗಾಂಧಿಯ ಅನುಯಾಯಿ ಆಗಿದ್ದವರು ಕೂಡ ರಾಮ ಭಕ್ತರಾಗಿರ್ತಾರೆ, ಹನುಮಂತನ ಭಕ್ತರಾಗಿರ್ತಾರೆ, ಹಿಂಗಾಗಿರ್ತಾರೆ. ಆದ್ರೆ ದೇವರಾಜ ಅರಸು ಅವರು ಹಾಗಿರ್ಲಿಲ್ಲ. ಅರಸು ಅವರು ಗಾಂಧಿಯ ಅನುಯಾಯಿ ಹೌದು, ಲೋಹಿಯ ಅವರ ಚಿಂತನೆಗಳಿಂದ ಪ್ರಭಾವಿತಗೊಂಡವರು ಹೌದು. ಮತ್ತೆ ಇನ್ನೊಂದು ಅರಸು ಅವರದ ಅಪರೂಪದ ಗುಣ ಏನು ಅಂತಂದ್ರೆ, ಅವರು ಸಾಹಿತ್ಯವನ್ನ ಓದ್ಕೊಂಡಿದ್ರು, ಇಂಗ್ಲಿಷ್ ಸಾಹಿತ್ಯವನ್ನ ಆಳವಾಗಿ ಓದ್ಕೊಂಡಿದ್ರು. ಶೇಕ್ಸ್ಪಿಯರ್ ಬಗ್ಗೆ ಅಧಿಕೃತವಾಗಿ ದೇವರಾಜ ಅರಸು ಅವರು ಮಾತಾಡೋರು. ಅಷ್ಟೇ ಅಲ್ಲ, ಕನ್ನಡ ಸಾಹಿತ್ಯವನ್ನ ಗಂಭೀರವಾಗಿ ಓದ್ಕೊಂಡಿದ್ರು. ಅವರ ಸಹಪಾಠಿ ರೀತಿಯಲ್ಲಿದ್ದಂತ ಗೆಳೆಯ ಮತ್ತು ಸಂಬಂಧಿಕ ಸುಬ್ರಹ್ಮಣ್ಯ ರಾಜೇ ಅರಸ್, ಯಾರು ಗೊತ್ತಾ ಅವರು? ಚದುರಂಗ. ಅವರ ಕಾವ್ಯನಾಮ ಏನು? ಚದುರಂಗ. ಚದುರಂಗರ ಸಲಹೆಯನ್ನ ಪಡೆಯೋರು ಪ್ರತಿ ಸಲವು. ಚದುರಂಗರು ಏನು ಹೇಳ್ತಾ ಇದ್ರೋ ಅದನ್ನ ಕೇಳೋರು. ಯಾಕಂದ್ರೆ ಚದುರಂಗ ಆ ಕಾಲಕ್ಕಾಗಲೇ ಕನ್ನಡದಲ್ಲಿ ಅತ್ಯುತ್ತಮ ಕಾದಂಬರಿಕಾರರಾಗಿ, ಕಥೆಗಾರರಾಗಿ, ಸಾಹಿತಿಯಾಗಿ, ಚಲನಚಿತ್ರ ನಿರ್ದೇಶಕರಾಗಿ ಗುರುತಿಸಿಕೊಂಡಿದ್ರು ಚದುರಂಗ ಅವರು. ಅವರ ಸಲಹೆಯನ್ನ ಪಡೆಯೋರು. ಹೀಗಾಗಿ ಒಂದು ಸಾಹಿತ್ಯದ ವಾತಾವರಣದಲ್ಲಿ ದೇವರಾಜ ಅರಸು ಅವರು ಇದ್ರು. ಯಾರಿಗೆ ಸಾಹಿತ್ಯ, ಸಂಸ್ಕೃತಿ ಇಂಥವೆಲ್ಲ ಆಳವಾಗಿ ಅರಿವಿನಲ್ಲಿ ಇರ್ತದೋ ಅವರು ಅಪ್ಪಟ ಮನುಷ್ಯರಾಗ್ತಾರೆ ಅನ್ನೋದಕ್ಕೆ ದೇವರಾಜ ಅರಸು ಅವರು ಬಹಳ ದೊಡ್ಡ ಒಂದು ಉದಾಹರಣೆಯಾಗಿ ನಮಗ್ ಕಾಣಿಸ್ತಾರೆ. ನಮ್ಮ ಕಣ್ಣೆದುರುಗಡೆ ಇಲ್ಲ, ಆದ್ರೆ ದೇವರಾಜ ಅರಸು ಸಭಾಂಗಣದ ಒಳಗಡೆ ನಾವೆಲ್ಲ ಕೂತಿದ್ದೀವಿ. ಈ ತರ ಸಭಾಂಗಣಗಳಿದಾವಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ. ಇದು ಚಿಂತಾಮಣಿಯ ಈ ಸಭಾಂಗಣ. ಈ ತರ ಸಭಾಂಗಣಗಳು ನಿಮ್ಗೆ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ನಿರ್ಮಾಣ ಮಾಡಲಾಗಿದೆ. ಅರಸು ಅವರ ಹೆಸರು. ಬೆಂಗಳೂರಿನಲ್ಲಿರೋ ದೇವರಾಜ ಅರಸು ಭವನ ನೋಡ್ಬೇಕು ನೀವು. ತುಂಬಾ ಚೆನ್ನಾಗಿರುವಂತ ಕಟ್ಟಡಗಳು. ಅರಸು ಅವರ ಕಟ್ಟಡಗಳ ನಿರ್ಮಾಣ ಆಗಿ ಅವ್ರ ಹೆಸರಿಟ್ಟರೆ ಮಾತ್ರ ಅವ್ರು ದೊಡ್ಡ ಮನುಷ್ಯರ ಅಂತಂದ್ರೆ ಅಲ್ಲ. ಅಲ್ಲೊಂದು ಜೀವಂತವಾದ ಚೈತನ್ಯ ಒಂದು ಸಂಚಾರ ಮಾಡ್ತಾ ಇರುತ್ತಲ್ಲ, ಅದು ದೇವರಾಜ ಅರಸು ಅವರ ಸಾಮರ್ಥ್ಯ. ಅವರು ಮಾಡಿರುವ ಒಳ್ಳೆಯ ಕೆಲಸಕ್ಕೆ ನಾವು ತೋರ್ತಾ ಇರುವ ಒಂದು ಸಣ್ಣ ಗೌರವ. ಪ್ರತಿ ವರ್ಷ ಆಗಸ್ಟ್ 20ನೇ ತಾರೀಕು ಸರ್ಕಾರ ದೇವರಾಜ ಅರಸು ಅವರ ಜಯಂತಿಯನ್ನ ಮಾಡುತ್ತೆ. ಇದು ಎಲ್ಲ ತಾಲೂಕುಗಳಲ್ಲೂ ನಡೆಯುತ್ತೆ, ಎಲ್ಲ ಜಿಲ್ಲೆಗಳಲ್ಲೂ ನಡೆಯುತ್ತೆ. ಮುಖ್ಯವಾಗಿ ಬೆಂಗಳೂರಿನಲ್ಲಿ ಕೂಡ ಇದು ಬಹಳ ಜೋರಾಗಿ ಬೆಂಗಳೂರಿನಲ್ಲಿ ಇವತ್ತು ನಡೀತಾ ಇದೆ. ನಮ್ಮ ಶಿವರಾಜ್ ತಂಗಡಿಗೆ ಅವರು ಅಲ್ಲಿ ಹೋಗ್ತಾರೆ ಇವತ್ತು. ಹಾಗಾಗಿ ಇದನ್ನ ಅರ್ಥ ಮಾಡ್ಕೋಬೇಕು. ಯಾಕೆ ದೇವರಾಜ ಅರಸು ಅವರನ್ನು ನಾವೆಲ್ಲ ಈ ಕ್ಷಣದಲ್ಲೂ ನೆನಪು ಮಾಡ್ಕೊಳ್ತಾ ಇದೀವಿ ಅಂತಂದ್ರೆ, ಅವರು ಮಾಡಿದ ಸಾಧನೆ, ಅವರು ಮಾಡಿದಂತ ಕೆಲಸಗಳು ನಮಗೆ ತುಂಬಾ ಸಹಾಯ ಆಗಿದ್ದಾವೆ. ನಮಗೆ ಅಂತ ಹೇಳಿದೆ ನಾನು, ನಮ್ಮೆಲ್ಲರಿಗೆ ಅಂತ, ನಾನು ನನಗೆ ಅಂತಾನೆ ಹೇಳ್ತೀನಿ ಬೇಕಾದ್ರೆ ಇಂಡಿವಿಜುವಲ್ ಆಗಿ. ನಿಮಗೆ ಅವರು ಒಂದು ಹಿಂದುಳಿದ ವರ್ಗಗಳಿಗೆ ವಿದ್ಯಾಭ್ಯಾಸದಲ್ಲಿ, ಉದ್ಯೋಗದಲ್ಲಿ ಆದ್ಯತೆ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಅವರಿಗೆ ಮೀಸಲಾತಿ ಸಿಗಬೇಕು ಅಂತ ಹಾವನೂರು ವರದಿಯನ್ನ ಜಾರಿಗೆ ತರ್ತಾರೆ. ಹಾವನೂರು ವರದಿಯಲ್ಲಿ ನೋಡಿ, ನಾನು ನನ್ನ ಜಾತಿನೂ ಹೇಳ್ತೀನಿ, ಯಾರು ಏನು ಬೇಜಾರು ಮಾಡ್ಕೋಬೇಡಿ, ಒಕ್ಕಲಿಗರವ್ರು ನಾನು. ಒಕ್ಕಲಿಗ ಜನಾಂಗಕ್ಕೆ 11% ರಿಸರ್ವೇಶನ್ ಇರುತ್ತೆ. ನಮ್ಮ ಅಪ್ಪ ಏನ್ ಮಾಡೋರು ಅಂತಂದ್ರೆ, ಒಂದು ಸರ್ಟಿಫಿಕೇಟ್ ಮಾಡಿಸ್ಕೊಡು, ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸೋರು. ತಾಲೂಕ್ ಆಫೀಸ್ಗೆ ಹೋಗ್ಬಿಟ್ಟು ಇನ್ಕಮ್ ಸರ್ಟಿಫಿಕೇಟ್ ಅದನ್ನ ಕೊಡೋರು. ನಾನು ಅದನ್ನ ಸ್ಕೂಲ್ಗಳಿಗೆ, ಕಾಲೇಜ್ಗಳಿಗೆ ಕೊಟ್ಟರೆ ನನಗೆ ಫ್ರೀ ಶಿಪ್, ಸ್ಕಾಲರ್ಶಿಪ್, ಆಮೇಲೆ ನಂದು ಎಲ್ಲ ಓದಿ ಮುಗಿಸಿದ ಮೇಲೆ ಕಾಲೇಜ್ನಲ್ಲಿ ಲೆಕ್ಚರರ್ ಆಗಿ ನನಗೆ ಸರ್ಕಾರದ ಕಾಲೇಜ್ನಲ್ಲಿ ಕೆಲಸ, ಆಮೇಲೆ ಪ್ರಿನ್ಸಿಪಾಲ್ ಆಗಿ ಪ್ರಮೋಷನ್, ಇವೆಲ್ಲ ಸಿಕ್ಕಿದ್ದು ಆ ಪುಣ್ಯಾತ್ಮ ದೇವರಾಜ ಅರಸು ಅವರ ಕಾರಣದಿಂದ. ಇದು ಹೊಡಿಲಿ ಚಪ್ಪಾಳೆ ಬೇಕಾದ್ರೆ. ಇದು ಕೇವಲ ನನ್ನೊಬ್ಬಂದೇ ಹೇಳ್ತಾ ಇದ್ದೀನಿ ನಿಮ್ಗೆ. ಇದು ನನ್ನೊಬ್ಬನ ಕಥೆ ಅಲ್ಲ, ನನ್ನಂತ ಅಸಂಖ್ಯಾತ ಜನರಿಗೆ, ತಳ ಸಮುದಾಯದವರಿಗೆ, ಈ ಒಕ್ಕಲಿಗರು, ಲಿಂಗಾಯತರು, ಕುರುಬರು, ಬೇಡರು, ಬೆಸ್ತರು, ಕ್ಷೌರಿಕರು, ಮಡವಾಳರು, ದೇವಾಂಗದವರು, ಹೀಗೆ ಎಲ್ಲ ಜಾತಿಯವರಿಗೆ ಅವರವರ ಜಾತಿಗಳಿಗೆ ತಕ್ಕ ಹಾಗೆ ಮೀಸಲಾತಿಯನ್ನ ಕೊಟ್ಟಿದ್ದು ದೇವರಾಜ ಅರಸು ಅವರು. ಅದು ನಮ್ಮಲ್ಲಿ ಇದೇ ಇರಲಿಲ್ಲ. ತಾಲೂಕು ಸರ್ಕಾರ ಏನಿದೆಯೋ ಅದರ ಅವಿಭಾಜ್ಯ ಅಂಗವಾಗಿ ಜರುಗುತ್ತಿರುವಂತಹ 111ನೇ ಜನ್ಮದಿನ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬಂದಿದ್ದೀವಿ, ಸಂತೋಷವಾಗಿದ್ದೀವಿ, ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರಿಗೂ ಮನದುಂಬಿದ ಶುಭಾಶಯಗಳು. ಅದಕ್ಕೆ ಒಂದು ಚಪ್ಪಾಳೆ ನಮಗೋಸ್ಕರ ನಾವು ಹೋಗಬೇಕು. ಸಾಮಾಜಿಕ ನ್ಯಾಯ ಅಂದ್ರೆ ಸಾಮಾಜಿಕ ಅನ್ಯಾಯ ಅಲ್ಲಿ ಖಂಡಿತ ಆಗಿದೆ ಅಂತಾನೆ ಅರ್ಥ. ಸಾಮಾಜಿಕ ಅನ್ಯಾಯ ಯಾವುದು ಅಂತ ಹೇಳೋದಾದ್ರೆ, ನಮ್ಮ ಜಾತಿಯ, ಧರ್ಮದ, ವರ್ಗದ, ಭಾಷೆಯ, ಜನಾಂಗೀಯದ
ಮತ್ತು ನಮ್ಮ ಲಿಂಗತ್ವದ ಲೈಂಗಿಕತೆ ಎಲ್ಲಾ ವಿಚಾರಕ್ಕೂ ಈ ಸಮಾಜ ಒಂದಲ್ಲ ಒಂದು ರೀತಿಯಾದಂತಹ ಶೋಷಣೆ ಮತ್ತು ಹಿಂಸೆ ಕಟ್ಟಿಟ್ಟ ಬುದ್ಧಿಯಾಗಿದೆ. ಅದರ ವಿರುದ್ಧವಾಗಿ ನಾವೆಲ್ಲರೂ ಕೂಡ ಹೋರಾಟ ಮಾಡುವಂತಹ ಅನಿವಾರ್ಯ ಪರಿಸ್ಥಿತಿ 21ನೇ ಶತಮಾನದಲ್ಲಿ ಕಾಣ್ತಿರುವುದು ತುಂಬಾ ನಾಚಿಕೆಗೇಡಿನ ಸಂಗತಿ ಅಂತ ಹೇಳ್ತಾ ಇದ್ದೀನಿ. ಅದೇ 11, 12ನೇ ಶತಮಾನದಲ್ಲಿ ಬಸವಣ್ಣನವರ ಅನುಭವ ಮಂಟಪ ಅಂತ ನಾವೇನ್ ನೋಡ್ತಾ ಇದ್ವಿ, ಆ ಅನುಭವ ಮಂಟಪ ತುಂಬಾ ಅವಾಗಿನ ಕಾಲ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ನನಗೆ ಭಾವಿಸ್ತಾ ಇದ್ದೀನಿ. ಬಟ್ 21ನೇ ಶತಮಾನದಲ್ಲಿ ಇವತ್ತು ಕೂಡ ಜಾತಿ ತಾರತಮ್ಯ ಯಾವುದೇ ರೀತಿಯಾದಂತಹ ತಾರತಮ್ಯಗಳು ನಿಂತಿಲ್ಲ. ಯಾಕೆ ಅಂದ್ರೆ ಇಟ್ಸ್ ಅ ಕಾನ್ಸೆಪ್ಟ್ ಆಫ್ ಮೆಜಾರಿಟೇರಿಯನಿಸಮ್ ಆಸ್ ವೆಲ್ ಆಸ್ ದ ಮೈನಾರಿಟೇರಿಯನಿಸಮ್. ಇಲ್ಲಿ ಮೆಜಾರಿಟಿ ಇದ್ದಾರೆ, ಅವನಲ್ಲಿ ದಬ್ಬಾಳಿಕೆ ಮಾಡ್ತಾ ಹೋಗ್ತಾರೆ. ನಾವೆಲ್ಲರೂ ಅಲ್ಪಸಂಖ್ಯಾತರು, ದಮನಿತರು, ಶೋಷಿತರಾಗಿರುವ ಕಾರಣಕ್ಕಾಗಿ ಯಾರನ್ನ ತೀರ್ಮಾನ ಮಾಡ್ತಾರೆ ಅನ್ನೋ ಪ್ರಶ್ನೆನ ವಾಪಸ್ ಸಮಾಜಕ್ಕೆ ನಾವು ಕೇಳಬೇಕಾಗ್ತಾ ಇದೆ. ನಂದು ಚಿಂತಾಮಣಿ ತಾಲೂಕು ಪೆರ್ಮಾಸ್ನಹಳ್ಳಿಯಲ್ಲಿ ನಾನು ಒಂದು 5 ವರ್ಷ ಬಂದು ಅಪ್ಪ ಅಮ್ಮ ಇಲ್ಲೇ ಹುಟ್ಟಿದ್ದು. ನಮ್ಮ ಅಪ್ಪ ಅಮ್ಮ ನೇಕಾರ ಸಮುದಾಯದಿಂದ ಅವರು ಆ ಹಿನ್ನೆಲೆಯಿಂದ ಬಂದಿದ್ದಾರೆ. ಬಟ್ ಮನೆ ನಾವು ಕಟ್ಟಿದ್ವಿ, ಜೀವನ ಮಾಡ್ಬೇಕು ಅಂತ ಅನ್ಕೊಂಡು ಎಲ್ಲವನ್ನೂ ಆಯ್ತು. ನಮ್ಮ ಮನೆಯಲ್ಲಿ ಅಂಬೇಡ್ಕರ್ ಸಾಹೇಬ್ರ ಫೋಟೋ ಇಟ್ಟಿದ್ದೀವಿ. ಅಂಬೇಡ್ಕರ್ ಸಾಹೇಬ್ರ ಫೋಟೋ ಇಕ್ಕಿ ಒಂದೇ ಕಾರಣಕ್ಕೆ ನಮ್ಮನೆಗೆ ಯಾರು ಬರ್ತಾನೆ ಇಲ್ಲ. ನನಗೆ ಬೇಡರಿಲ್ಲ, ನೀವು ಬಂದಿರೋ ಚಿಂತೆ ಇಲ್ಲ. ಬಟ್ ನನಗೆ ಯಾಕೆ ಇಷ್ಟೊಂದು ಮಡಿಬಂದಿಕೆ ಇದೆ ಅಂತ ಯಕ್ಷ ಪ್ರಶ್ನೆ ಇವತ್ತು ನಮಗೆ ತುಂಬಾ ಕಾಡ್ತಾ ಇದೆ. ಬಿಸಿ ಊಟದ ಒಂದು ನಮ್ಮ ಮಕ್ಕಳಿಗೆ ಊಟ ಹಾಕ್ತೀವಿ, ಅಲ್ಲಿ ದಲಿತ ಹೆಣ್ಣು ಮಕ್ಕಳು, ದಲಿತ ಸಮುದಾಯದವರು ಸಪೋಸ್ ಅಡಿಗೆ ಮಾಡಿ ಬಡ್ಸಕ್ ಹೋದ್ರೆ ಮೇಲ್ಜಾತಿ ಮೇಲ್ವರ್ಗದ ಮಕ್ಕಳು ಊಟ ಮಾಡ್ತಾ ಇಲ್ಲ. ಇದೆಂತ ಒಂದು ಶೋಚನೀಯ ಅಂತ ಅನಿಸ್ತಾ ಇದೆ. ನಮ್ಮ ಈ ಮಹಿಳಾ ಮೀಸಲಾತಿ ಜೊತೆಗೆ ಜಾತಿಯ ಆಧಾರದಲ್ಲಿ ಬರುವಂತಹ, ವರ್ಗದ ಆಧಾರದಲ್ಲಿ ಬರುವಂತಹ ಈ ಸೋಕಾಲ್ಡ್ ರಿಸರ್ವೇಶನ್ ಅಂತ ನಾವೇನ್ ಮಾಡ್ಕೊಂಡಿದ್ದೇವೆ, ಅದು ಅಂಬೇಡ್ಕರ್ ಸಾಹೇಬ್ ಇದ್ದಂತ ಒಂದು ಕಾರಣಕ್ಕಾಗಿ ಆಗಿರುವಂತಹ ಘಟನೆ ಈಗ ತುಂಬಾ ಜನ ವಿರೋಧ ಮಾಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಸಂತೋಷ್ ಹೆಗಡೆ ಅಂತ ಪ್ರಜ್ಞಾವಂತರು. ಇಂಥ ಮೀಸಲಾತಿಯನ್ನ ಅವ್ರು ಕಂಪ್ಲೀಟ್ ಆಗಿ ವಿರೋಧ ಮಾಡೋದು ಯಾಕೆ ಅಂತ ಪ್ರಶ್ನೆ. ಸೊ ಎಲ್ಲಿ ತನಕ ನಮಗೆ ನ್ಯಾಯ ಸಿಗೋದಿಲ್ಲ, ಎಲ್ಲಿ ತನಕ ನಮಗೆ ಸಾಮಾಜಿಕ ನ್ಯಾಯ ಸಿಗೋದಿಲ್ಲ, ಅಲ್ಲಿ ತನಕ ನಮಗೆ ಮೀಸಲಾತಿ ಬೇಕೇ ಬೇಕು ಅನ್ನೋ ವಾಪಸ್ ಪ್ರತಿಪಾದನೆ ಮಾಡ್ತಾ ಮತ್ತೊಮ್ಮೆ ಎಲ್ರಿಗೂ ಮನದಿಂದ ಶುಭಾಶಯಗಳು. ಜೈ ಭೀಮ್, ನಮಸ್ಕಾರ, ಶರಣ.